2 ತಿಂಗಳ ಹಿಂದಷ್ಟೇ ಕಾರು ಖರೀದಿಸಿದ್ರು. ಹೊಸ ಕಾರಿನಲ್ಲಿ ಊರಿಗೆ ಹೊರಟಿದ್ದವರು ಸೇರಿದ್ದು ಮಾತ್ರ ಯಮನೂರಿಗೆ. ಇಡೀ ಕುಟುಂಬವನ್ನೇ ಬಲಿ ಪಡೆದ ಬೃಹತ್ ಕಂಟೈನರ್. ಎದೆ ನಡುಗಿಸುತ್ತೆ ಘನಘೋರ ಸಿಸಿಟಿವಿ ದೃಶ್ಯ. ಬೆಳಗಾವಿ ನೈಟ್ ರೌಂಡ್ಸ್ನ ಸತ್ಯಕತೆ ಬಿಚ್ಚಿಟ್ಟ ಸಿಟಿ ರವಿ. ರಾತ್ರಿ ಇಡೀ ಪೊಲೀಸರಿಗೆ 10 ನಿಮಿಷಕ್ಕೂ ಕರೆ ಮಾಡ್ತಿದ್ದು ಯಾರು? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಹೊರವಲಯದ ನೆಲಮಂಗಲದ ಬಳಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಟಿ ಬೇಗೂರು ಬಳಿ 2 ಕಾರು 2 ಲಾರಿ ಸ್ಕೂಲ್ ಬಸ್ನ ನಡುವೆ ಸರಣಿ ಅಪಘಾತವಾಗಿದೆ. ಜವರಾಯನ ಅಟ್ಟಹಾಸಕ್ಕೆ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕಾರಿನ ಮೇಲೆ ಸರಕು ತುಂಬಿದ ಬೃಹತ್ ಕಂಟೈನರ್ ಪಲ್ಟಿಯಾಗಿದೆ. ಪರಿಣಾಮ ವೋಲ್ವೋ ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿದೆ. ಕಾರ್ನಲ್ಲಿದ್ದಂತಹ 3 ಮಕ್ಕಳು 2 ಮಹಿಳೆಯರು ಸೇರಿ 6 ಜನ ದುರಂತ ಅಂತ್ಯ ಕಂಡಿದ್ದಾರೆ. 48 ವರ್ಷದ ಚಂದ್ರಪ್ಪ ಏಗಪ್ಪಗೋಳ್, 42 ವರ್ಷದ ಗೌರಾಬಾಯಿ, 32 ವರ್ಷದ ವಿಜಯಲಕ್ಷ್ಮಿ, 12 ವರ್ಷದ ದೀಕ್ಷಾ, 6 ವರ್ಷದ ಆರ್ಯ ಮೃತ ದುರ್ದೈವಿಗಳು. 2 ತಿಂಗಳ ಹಿಂದಷ್ಟೇ ವೋಲ್ವೋ ಕಾರನ್ನ ಖರೀದಿಸಿದ್ರು. ವೀಕೆಂಡ್ ಇರುವ ಕಾರಣ ಪ್ರವಾಸಕ್ಕೆ ಹೊರಟಿದ್ರು. ಇನ್ನು ಬೆಂಗಳೂರಿನಲ್ಲಿ ಐಟಿ ಕಂಪನಿ ಹೊಂದಿದ್ದ ಚಂದ್ರಂ ಏಗಪ್ಪಗೋಳ್ 300 ಜನರಿಗೆ ಕೆಲಸ ಕೊಟ್ಟಿದ್ರು. ಈ ಲಾರಿ ಇದೆ, ಕಂಟೈನರ್ ಲಾರಿ ಈ ಕಡೆಯಿಂದ ಬರ್ತಾ ಇತ್ತು. ಆ ರೋಡ್ ಅಲ್ಲಿ 2 ಕಾರ್ ಚಮ ಕೊಟ್ರು. ಆ ಚಮ ಕೊಟ್ಟಿದ ಪರ್ಪಸ್ಗೆ ಲಾರಿ ಡ್ರೈವರ್ ಏನ್ ಮಾಡಿ ಎಳ್ಕೊಂಡಾಗ ಗಾಡಿ ಅಪ್ಸೈಡ್ ಆಯ್ತು. ನೆಲಮಂಗಲ ಟು ತುಮಕೂರು ಬರ್ತಾ ಇರೋ ರೋಡ್ ಇಂದ ಕಾರ್ ಬರ್ತಿತ್ತು. ಕಾರ್ ಮೇಲೆ ಗಾಡಿ ಕೂತಿದೆ. ಈ ಕಡೆ ಹತ್ತಿರದ ಹೊಸಪೇಟೆ ಟ್ರಾಫಿಕ್, ಈ ಕಡೆ ಹತ್ತಿರದ ನೆಲಮಂಗಲ ಟ್ರಾಫಿಕ್. ಕಾರಿನ ಮೇಲೆ ಬೃಹದಾಕಾರದ ಕಂಟೈನರ್ ಎತ್ತಲಿಕ್ಕೆ ಪೊಲೀಸರು ಸ್ಥಳೀಯರು ಹರಸಾಹಸ ಪಟ್ಟರು. ಕಂಟೈನರ್ ಹೆವಿ ಲೋಡ್ ಇದ್ದ ಕಾರಣ ಎತ್ತುವಾಗ ಒಂದು ಸಲ ಚೈನ್ ಕೂಡ ಕಟ್ ಆಗಿ ಮತ್ತೆ ಕಾರಿನ ಮೇಲೆ ಬಿದ್ದಿದೆ. ಕಂಟೈನರ್ ಚಾಲಕನ ನಿರ್ಲಕ್ಷ್ಯದಿಂದ ಕಾರಿನ ಮೇಲೆ ಬಿದ್ದ ಪರಿಣಾಮ ಕಾರು ಸಮೇತ ಕಾರ್ನಲ್ಲಿದ್ದವರ ದೇಹಗಳು ಅಪ್ಪಚ್ಚಿಯಾಗಿವೆ. ಭೀಕರ ಆಕ್ಸಿಡೆಂಟ್ನ ಪರಿಣಾಮದಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಪಲ್ಟಿಯಾದ ಕಂಟೈನರ್ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ. ಕಾರು ಬರ್ತಾ ಇದ್ದ ಕಡೆ ಆ ಕಾರ್ ಮೇಲೆ ಬಿದ್ದಿದೆ. ಆಮೇಲೆ ವೆಹಿಕಲ್ ಒಂದಿತ್ತು, ಆಮೇಲೆ ಈ ಲಾರಿ ಒಂದು ಅಡ್ಡ ಬಂದಿದೆ. ಅವ್ರಿಗೆ ಈ ಘಟನೆ ನಡೆದಿದೆ. ಈಗ ಹೈವೇನವರು ಟೋಲ್ ಕಲೆಕ್ಟ್ ಮಾಡಕ್ ಬರ್ತಾರೆ. ಈಗ ಟೋಲ್ ಕಲೆಕ್ಟ್ ಮಾಡೋದ್ರಲ್ಲಿ ನೋಡಿ ಈಗ ಏನೇನ ಬಂದು ವ್ಯವಸ್ಥೆ ಮಾಡಿದಾರೆ. ಈಗ ಕ್ರಿಸ್ಮಸ್ ಹಾಲಿಡೇ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ ಟೋಟಲ್ 6 ಮೆಂಬರ್ಸ್ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುವಂತಹ ಒಂದು ಕಂಟೈನರ್ ವಾಹನ, ಅದ್ರ ಮೇಲೆ ಎಂಟೈರ್ ಕಂಟೈನರ್ ಬಿದ್ದೋಗಿದೆ. ಬಿದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂತ ಈ 6 ಜನ ಇದ್ದಾರೆ. ಇವ್ರದ್ದು ಅಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ನೆಲಮಂಗಲದಲ್ಲಿ ಜವರಾಯನ ಅಟ್ಟಹಾಸಕ್ಕೆ ಮಹಾರಾಷ್ಟ್ರ ಮೂಲದ ಒಂದೇ ಕುಟುಂಬದ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇಡೀ ಕುಟುಂಬವೇ ನಾಶವಾಗಿದೆ. ತಮ್ಮವರನ್ನ ಕಳೆದುಕೊಂಡ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇತ್ತ ಮಂಡ್ಯದ ಮಳವಳ್ಳಿ ತಾಲೂಕಿನ ಬೋಸೇಗೌಡನ ದೊಡ್ಡಿ ಬಳಿ ಕಾರು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೆಂಗಳೂರಿನ 3 ಐಐಟಿ ಕಾಲೇಜು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಲಕಾಡು ಪ್ರವಾಸಕ್ಕೆ ತೆರಳುವಾಗ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಬೈಕ್ ಮತ್ತು ಲಾರಿ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ವಿಜಯನಗರ ಜಿಲ್ಲೆಯ ಕುಡ್ಲಿಗಿ ತಾಲೂಕಿನಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಲ್ಲಿ 9 ತಿಂಗಳ ಗರ್ಭಿಣಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. 5ನೇ ಮಗುವಿನ ನಿರೀಕ್ಷೆಯಲ್ಲಿದ್ದ ತುಂಬು ಗರ್ಭಿಣಿ ಸುವರ್ಣಳನ್ನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪರಿಷತ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪಕ್ಕೆ ಗುರಿಯಾಗಿ ಬಂಧನಕ್ಕೊಳಗಾಗಿದ್ದ ಸಿಟಿ ರವಿ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇಡೀ ಘಟನೆಯ ಮಾಹಿತಿ ಬಿಚ್ಚಿಟ್ರು. ಜಾಮೀನಿನ ಮೇಲೆ ರಿಲೀಸ್ ಆಗಿರುವ ಸಿಟಿ ರವಿ ಸುದ್ದಿಗೋಷ್ಠಿಗೂ ಮುನ್ನ ಬಿಜೆಪಿ ಕಚೇರಿಯಲ್ಲಿ ಅದ್ಧೂರಿ ಸ್ವಾಗತ ಕೋರಲಾಯಿತು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಟಿ ರವಿ ಇಡೀ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ರು. ಸದನದಲ್ಲಿ ಮೊದಲು ಏನಾಯ್ತು ಅನ್ನೋದನ್ನ ಮಾಹಿತಿ ಕೊಟ್ಟ ರವಿ, ಹೆಬ್ಬಾಳ್ಕರ್ ಎದುರಿಗೆ ಸಿಕ್ಕಾಗ ಏನ್ ಲಕ್ಷ್ಮಿ ಅಕ್ಕ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕಳೆ ಇದೆ ಅಂತಲ್ಲ ಮಾತಾಡಿಸಿದ್ದೆ. ನಾನು ಏನು ಮಾತನಾಡಿದೆ, ಅವರೇನು ಮಾತನಾಡಿದರೆ ಎಂಬುದರ ಬಗ್ಗೆ ದಾಖಲಾತಿ ಇರದೇ ಇರಬಹುದು. ನಾನು ಏನು ಮಾತನಾಡಿದ್ದೇನೆ, ಅವರೇನ್ ಮಾಡಿದ್ದಾರೆ ಅಂತ ಹೇಳಿ ಸಭಾಪತಿಗಳು ನಿಮ್ಮ ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ಕೂಡ ನನ್ನ ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಅವ್ರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಿದ್ದೀನಿ. ನಾನೇನು ಮಾತಾಡಿದೆ, ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೆ ಇರ್ಬೋದು. ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಪಿಸಿ ಯಾವುದೂ ನಡೆಯಲ್ಲ. ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ. ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ. ನಾನು ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸ್ಕೊಂಡು ತಪ್ಪುಗಳನ್ನು ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಸಂಗತಿ. ಕಲಾಪ ಮುಗಿದ ಮೇಲೆ ನಡೆದ ದಾಳಿಯ ಬಗ್ಗೆ ವಿವರಿಸಿದ ಸಿಟಿ ರವಿ, ಊಟ ಮುಗಿಸಿ ವಾಪಸ್ ಬರಬೇಕಾದ್ರೆ ಪಶ್ಚಿಮ ದ್ವಾರದಲ್ಲಿ ನನ್ನ ಮೇಲೆ ದಾಳಿ ಆಯ್ತು. ಆಗ ಮಾರ್ಷಲ್ಸ್ಗಳು ಪೊಲೀಸರು ಅವರನ್ನ ದೂರ ತಳ್ಳಿ ನಮ್ಮನ್ನ ಕರ್ಕೊಂಡು ಒಳಗ್ ಹೋದ್ರು. ಅಶೋಕ್ ಭೇಟಿ ಮಾಡಿ ವಾಪಸ್ ಬರುವಾಗ 3-4 ಜನ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ನಿನ್ನ ಕೊಲೆ ಮಾಡ್ತೀನಿ, ನಿನ್ನ ಹೆಣವನ್ನ ಚಿಕ್ಕಮಗಳೂರಿಗೆ ಕಳಿಸ್ತೀವಿ ಅಂತ ಹೇಳೆಲ್ಲ ಕೂಗಾಡಿದ್ರು. ಮಾರ್ಷಲ್ಸ್ಗಳು ಅವರನ್ನ ಹೊರಹಾಕಿ ಗೇಟ್ ಹಾಕಿದ್ರು. ಒದೆಯೋದಕ್ಕೂ ಕೂಡ ಮುಂದಾದ್ರು. ನಂತರ ಕಲಾಪದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ ಜೊತೆಗೆ ನಜೀರ್ ಅಹಮದ್ ಅವರೆಲ್ಲರೂ ಕೂಡ ನನ್ನನ್ನ ಏಕವಚನದಲ್ಲಿ ನಿಂದಿಸಿದ್ರು. ಕತೆ ಮುಗಿಸೋದಾಗಿ
ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ದಾರೆ. ಊಟ ಮುಗಿಸಿ ವಾಪಸ್ 3 ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣಸೌಧ ಪಶ್ಚಿಮ ಭಾರತದಲ್ಲಿ ನನ್ನ ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ಲು ಮತ್ತು ಸಾರ್ವಜನಿಕರು ಅಟ್ಯಾಕ್ ಮಾಡಕ್ಕೆ ಬಂದವರನ್ನ ದೂರ ತಳ್ಳಿ ನನ್ನನ್ನು ವಿಧಾನಸೌಧದ ಒಳಗೆ ಕರ್ಕೊಂಡು ಹೋದರು. ಸುವರ್ಣಸೌಧದ ಒಳಗೆ ಕಾರಿಡಾರಿಂದ ಹೊರಗೆ ಬರಬೇಕಾದ್ರೆ 3-4 ಜನ ಹಲ್ಲೆ ಮಾಡ್ಲಿಕ್ಕೆ ಬಂದರು. ನಿನ್ನ ಕೊಲೆ ಮಾಡ್ತೀವಿ, ನಿನ್ನ ಹೆಣನ ಕಳಿಸ್ತೀವಿ, ನಿನ್ನ ಪೀಸ್ ಮಾಡಿ ಹಾಕ್ತೀವಿ. ಇನ್ನು ಬಂಧನದ ಬಳಿಕ ರಾತ್ರಿ ಸುತ್ತಾಟ, ಟಾರ್ಚರ್, ನರಕಯಾತನೆಯ ಬಗ್ಗೆ ವಿವರಿಸಿದ ಸಿಟಿ ರವಿ ಮೊದಲು ಹಿರೇಬಾಗೇವಾಡಿಗೆ ಕರೆದುಕೊಂಡು ಹೋಗಿ ಬಳಿಕ ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು. ನಂತರ 12 ಗಂಟೆಯಿಂದ 3 ಗಂಟೆವರೆಗೂ ಗದ್ದೆ, ಕಾಡು, ಹಳ್ಳಿ ರಸ್ತೆಗಳಿಗೆ ಕರೆದುಕೊಂಡು ಹೋದ್ರು. ಅಲ್ಲಿ ಕುಡಿಯೋದಕ್ಕೂ ನೀರು ಕೊಟ್ಟಿಲ್ಲ, ವಾಶ್ರೂಮ್ಗೂ ಬಿಟ್ಟಿಲ್ಲ. ಕೊನೆಗೆ ಸ್ಟೋನ್ ಕ್ರಷರ್ ಬಳಿ ಕರೆದುಕೊಂಡು ಹೋದ್ರು. ಪ್ರತಿ 10-15 ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಫೋನ್ ಬರ್ತಿತ್ತು. ನನ್ನ ಫೋನ್ ಅನ್ನ ಸೀಸ್ ಮಾಡಿ ಅಂತ ಹೇಳಿ ಪೊಲೀಸರಿಗೆ ಗದರಿದ್ರು. ನಿಮ್ ಕೈಯಲ್ಲಿ ಫೋನ್ ಕಿತ್ಕೊಳ್ಳೋದಕ್ಕಾಗಲ್ವಾ ಅಂತ ಹೇಳಿ ಪೊಲೀಸರಿಗೆ ಯಾರೋ ಹೇಳ್ತಾ ಇದ್ರು. ಫೋನ್ ಕಿತ್ಕೊಳ್ಳೋದಕ್ ಬಂದಾಗ ತಳ್ಳಾಟ, ನೂಕಾಟ ಕೂಡ ಆಯ್ತು ಅಂತ ಹೇಳಿ ಸಿಟಿ ರವಿ ವಿವರಿಸಿದ್ದಾರೆ. ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು. ಅವ್ರವ್ರ ಅಧಿಕಾರಿಗಳು ಒಳಗೋಗೋರು, ಗುಸು ಪಿಸು ಅಂತ ಮಾತಾಡೋರು, ಫೋನ್ ತಗೊಳ್ಳೋರು. ಇವರೇ ಫೋನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನಲ್ಲಿ ಮಾತಾಡೋದು. ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಸಿದ್ರು. ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಸಿಟಿ ರವಿ ಬಂಧನದ ಬಳಿಕ ಪೊಲೀಸರು ರಾತ್ರಿವಿಡೀ ಸುತ್ತಾಡಿಸಿದ್ದಾರೆ. ಇಡೀ ರಾತ್ರಿ ಸೌದತ್ತಿ, ರಾಮದುರ್ಗ, ನಂದಗಡ, ಕಿತ್ತೂರು ಸೇರಿದಂತೆ 3 ಜಿಲ್ಲೆ, 50 ಗ್ರಾಮಗಳು, 400 ಕಿಲೋಮೀಟರ್ ಕಾಡು, ಮೇಡು, ಗದ್ದೆ, ಕ್ವಾರಿ ಎಲ್ಲ ಸುತ್ತಾಡಿಸಿ ಟಾರ್ಚರ್ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಕಾರಿನಲ್ಲಿ ಕೂರಿಸಿಕೊಂಡು ಸುತ್ತಾಡುವಾಗ ಪೊಲೀಸರಿಗೆ ಕರೆಗಳು ಬರುತ್ತಿದ್ವು. ಆದೇಶಗಳನ್ನು ನೀಡಲಾಗುತ್ತಿತ್ತು ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಇದಕ್ಕೆ ಪೂರಕವೆಂಬಂತೆ ವಿಡಿಯೋ ಒಂದು ವೈರಲ್ ಆಗಿದೆ. ವಿಡಿಯೋದಲ್ಲಿ ಸಿಟಿ ರವಿ ಅವರ ಜೊತೆಗೆ ಕಾರಿನಲ್ಲಿದ್ದ ಪೊಲೀಸ್ ಅಧಿಕಾರಿಗೆ ಕರೆ ಬಂದಿದೆ. ಅಧಿಕಾರಿ ಫೋನಿನಲ್ಲಿ ಸರಿ ಸರ್, ಎಸ್ ಸರ್ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಪ್ರಭಾವಿ ವ್ಯಕ್ತಿ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿ ಆದೇಶ ನೀಡುತ್ತಿದ್ದರು ಎಂಬ ಅನುಮಾನ ವಿಡಿಯೋ ಹುಟ್ಟು ಹಾಕಿದೆ. ಇತ್ತ ಮಂಡ್ಯದಲ್ಲಿ ಪರಿಷತ್ನ ಸಭಾಪತಿ ಹೊರಟ್ಟಿ ಇನ್ನೂ ಕಾಲ ಮಿಂಚಿಲ್ಲ, ವಿಡಿಯೋಗಳನ್ನ ಪರಿಶೀಲಿಸಿ ಆ ರೀತಿ ಇದ್ರೆ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ನಾವು ಪರಿಶೀಲನೆ ಮಾಡಿದ್ವಿ, ಹುಡುಕಿದ್ರು ನಮ್ಗೆ ಸಿಗಲಿಲ್ಲ. ಈಗ ಅವ್ರೇನೋ ಒಂದು ಬೇರೆ ಚಾನಲ್ ಬಂದೈತೆ ಅಂತಾರೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಇನ್ನೂ ಕಾಲ ಮುಂಚೆ ಪರಿಶೀಲನೆ ಮಾಡೋದು ನನಗೆ ಏನಾದರೂ ಅಥೆಂಟಿಕ್ ಅನಿಸಿದ್ರೆ ಮತ್ತೆ ಬೇರೆ ದಾರಿಯಿಂದ ನಾನು ತಗೋತೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೆಟ್ಟ ಪದಗಳಿಂದ ನಿಂದಿಸಿದ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಅವರನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯ ಸಿಪಿಎಡ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಟಿ ರವಿ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಸೀರೆಯನ್ನ ಉಡಿಸಿ ಚಪ್ಪಲಿ ಹಾರ ಹಾಕಿ ಮೇಲೆ ಸಾರಾಯಿ ಬಾಟಲ್ ಇಟ್ಟು ಅಣಕು ಶವಯಾತ್ರೆ ಮಾಡಿದ್ದಾರೆ. ಬಳಿಕ ಅಣಕು ಶವಕ್ಕೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುವರ್ಣಸೌಧದಲ್ಲಿ ಗೂಂಡಾಗಿರಿ, ರವಿ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಹೆಬ್ಬಾಳ್ಕರ್ ಖಾಸಗಿ ಪಿಎ ಸಂಗನಗೌಡ ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ಸುವರ್ಣಸೌಧದಲ್ಲಿ ಗಲಾಟೆ, ದಾಂಧಲೆ ಮಾಡಿದ್ದ ಗ್ಯಾಂಗ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ, ಆದರೆ ಇವತ್ತು ನಮ್ಮ ಇಡೀ ಕುಟುಂಬ ಪ್ರತಿಯೊಬ್ಬರಿಗೂ ಮತ್ತೆ ನಮ್ಮ ಕ್ಷೇತ್ರದ ಸರ್ವಸಾಮಾನ್ಯ ಜನರು ಪ್ರತಿಯೊಬ್ಬರಿಗೂ ಬಹಳ ಬೇಜಾರಾಗುವಂತ ಒಂದು ಸಂಗತಿ ಇವತ್ತಾಗಿದೆ. ನಮ್ಮ ಕ್ಷೇತ್ರದ ಎಲ್ಲ ಅಭಿಮಾನಿ ಬಳಗದಿಂದ ಇವತ್ತು ಅವರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಎಲ್ಲರೂ ತಮ್ಮ ಆಕ್ರೋಶವನ್ನ ಇವತ್ತು ಹೊರಹಾಕಿದ್ದಾರೆ. ಸಿಟಿ ರವಿ ವಿರುದ್ಧ ಸಚಿವರು ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಏನೇ ಆದ್ರೂ ನಾನೇ ಕಾರಣ, ಅವರ ಪಾರ್ಟಿಯಲ್ಲಿ ಏನಾದ್ರೂ ನಾನೇ ಕಾರಣ, ಅವರ ಹೊಟ್ಟೆಯಲ್ಲಿ ಏನಾದ್ರೂ ನಾನೇ ಕಾರಣ, ಅವರಿಗೆ ಎಲ್ಲದಕ್ಕೂ ನಾನೇ ಕಾರಣ, ನನ್ನನ್ನ ನೆನೆಸಿಕೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಸಚಿವ ಪ್ರಿಯಾಂಕಾ ಖರ್ಗೆ ಬಿಜೆಪಿ ನಾಯಕರನ್ನ ದುಶ್ಯಾಸನರಿಗೆ ಹೋಲಿಸಿದ್ದಾರೆ. ಈ ರಾಜ್ಯದಲ್ಲಿ ಏನಾದ್ರೂ ನಾನೇ ಸಿಎಂ, ಎಲ್ಲದಕ್ಕೂ ನಾವೇ ಹೊಣೆ. ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಕೋರ್ಟ್ ನಲ್ಲಿ ಮ್ಯಾಟರ್ ಇದೆ, ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಅವರ ಪದ ಬಳಕೆಯಿಂದ ಬಿಜೆಪಿಯವರು ಒಗ್ಗಟ್ಟಾಗಿದ್ದಾರೆ ಅಂದ್ರೆ ಏನ್ ತೋರಿಸುತ್ತೆ? ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲ ಇವರೆಲ್ಲರೂ, ಒಂದೇ ಶಾಖಾ ಮಠದಿಂದ ಬಂದವರು. ಸಿಟಿ ರವಿ ಪ್ರಕರಣ ಬಿಜೆಪಿಯನ್ನ ಒಗ್ಗೂಡಿಸಿದೆ. ಬಣಬಡಿದಾಟಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಸಿಟಿ ರವಿ ಪ್ರಕರಣ ಎಲ್ಲವನ್ನು ಮರೆಸಿ ಒಗ್ಗಟ್ಟಿನ ಬೆಂಬಲ ವ್ಯಕ್ತವಾಗಿರುವುದು ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಎಂಎಲ್ಸಿ ಸಿಟಿ ರವಿ ಪರ ಬಿಜೆಪಿ ನಾಯಕರು ನಿಂತಿದ್ದಾರೆ. ಆರ್ ಅಶೋಕ್ ಮಾತನಾಡಿ, ತೆಲುಗಿನ ಸಿನಿಮಾ ರಕ್ತ ಚರಿತ್ರೆ ಮಾಡೆಲ್ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿದೆ. ವಿರೋಧ ಪಕ್ಷವನ್ನ ಟಾರ್ಗೆಟ್ ಮಾಡುವ ಕೆಲಸ ಶುರುವಾಗಿದೆ ಅಂತ ಆಪಾದಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರಿಸೋದಾಗಿ ಹೇಳಿದ್ರು. ಈ ರಕ್ತ ಚರಿತ್ರೆ ಅಂತ ಒಂದು ರಾಯಲಸೀಮಾ ಫಿಲಂ, ಆಂಧ್ರ ಪ್ರದೇಶದ,
ಆ ರೀತಿ ಒಂದು ಮಾಡೆಲ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡುವಂಥ ಒಂದು ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಆಗಿದೆ. ಈ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಆಕ್ರೋಶ ಇದೆ. ಏನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಜನರು ಸಹಿಸಿಕೊಳ್ಳೋದಿಲ್ಲ. ನಮ್ಮ ಹೋರಾಟ ಸದಾ ಹೀಗೆ ಇದ್ದೇ ಇರುತ್ತೆ. ಗಣ್ಯರ ಹೆಸರು ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನು ಖರೀದಿಸಿ ಹಣ ಪಾವತಿಸದೆ ವಂಚಿಸಿದ ಆರೋಪದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪರಿಚಯಸ್ಥೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯನ್ನು ಬಾಗಲಗುಂಟೆ ನಿವಾಸಿ ಶ್ವೇತಾ ಗೌಡ ಅಂತ ಗುರುತಿಸಲಾಗಿದೆ. ಪುಲಕೇಶಿ ನಗರ ಉಪವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಕಮರ್ಷಿಯಲ್ ಮುಖ್ಯ ರಸ್ತೆಯ ನವರತ್ನ ಜ್ಯುವೆಲ್ಸ್ ಮಾಲೀಕ ಸಂಜಯ್ ಭಾಷ್ನರನ್ನ ಶ್ವೇತಾ ಗೌಡ ಭೇಟಿಯಾಗಿದ್ಲು. ತಾನು ಚಿನ್ನಾಭರಣ ವ್ಯಾಪಾರ ಆರಂಭಿಸುತ್ತಿದ್ದು ನಿಮ್ಮಿಂದಲೇ ಆಭರಣ ಖರೀದಿಸುತ್ತೇನೆ ಎಂದಿದ್ದಳು. ಇದಕ್ಕೆ ಸಂಜಯ್ ಸಹ ಸಮ್ಮತಿಸಿ ಆಕೆಯ ಮಾತು ನಂಬಿ ಆರಂಭದಲ್ಲಿ 2-3 ಬಾರಿ ಶ್ವೇತಾ ನೀಡಿದ್ದ ಮನೆ ವಿಳಾಸಕ್ಕೆ ಚಿನ್ನಾಭರಣ ಕಳುಹಿಸಿದ್ದರು. ಹೀಗೆ ವಿಶ್ವಾಸ ಗಳಿಸಿದ ಶ್ವೇತಾ ಕೊನೆಗೆ ನವರತ್ನ ಜ್ಯುವೆಲರ್ಸ್ನಲ್ಲಿ 2.42 ಕೋಟಿ ರೂಪಾಯಿ ಮೌಲ್ಯದ 2.945 ಕೆಜಿ ಚಿನ್ನ ಹಾಗೂ ವಜ್ರಾಭರಣ ಖರೀದಿಸಿ ವಂಚಿಸಿದ್ದಳು. ಅಲ್ಲದೆ ಚಿನ್ನ ಮರಳಿಸಿ ಇಲ್ಲ ಹಣ ಪಾವತಿಸುವಂತೆ ಕೇಳಿ ಚಿನ್ನದ ವ್ಯಾಪಾರಿಗೆ ಆಕೆ ಧಮಕಿ ಹಾಕಿದ್ದಳು. ಈ ಬಗ್ಗೆ ಜ್ಯುವೆಲರ್ಸ್ನ ಮಾಲೀಕ ಸಂಜಯ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ತನಿಖೆ ಕೈಗೊಂಡಾಗ ಪರಾರಿಯಾಗಿದ್ದಳು. ತಾಂತ್ರಿಕ ಮಾಹಿತಿ ಆಧರಿಸಿ ಮೈಸೂರಿನಲ್ಲಿ ಬಂಧಿಸಿ ಚಿನ್ನ, ಕಾರು ಸೇರಿದಂತೆ ಇತರ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಚಿನ್ನದ ವಂಚಕಿ ಶ್ವೇತಾ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೆಸರು ಹೇಳಿದ್ದು ಅವರ ಮನೆ ವಿಳಾಸ ನೀಡಿರುವ ಆರೋಪದ ಮೇಲೆ ವರ್ತೂರು ಪ್ರಕಾಶ್ ವಿಚಾರಣೆಗೆ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ವರ್ತೂರು ಪ್ರಕಾಶ್ ಮಾತನಾಡಿ, ಫೋನ್ನಲ್ಲಿ ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆಕೆ ನನಗೆ ತಿಳಿಸಿ ಒಡವೆ ಖರೀದಿಸಿಲ್ಲ. ಸೋಮವಾರ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗುತ್ತೇನೆ ಅಂತ ತಿಳಿಸಿದ್ದಾರೆ. ರಾಜಕಾರಣಿಗಳು ಹಾಗೂ ಚಲನಚಿತ್ರ ನಟ ನಟಿಯರ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದ ಆರೋಪಿ ಶ್ವೇತಾ ಆ ಫೋಟೋವನ್ನು ಬಳಸಿಕೊಂಡು ತನಗೆ ಗಣ್ಯರ ಸ್ನೇಹವಿದೆ ಎಂದು ಪರಿಚಿತರಲ್ಲಿ ಹೇಳಿಕೊಳ್ಳುತ್ತಿದ್ದಳು. ಇದೇ ರೀತಿ ನವರತ್ನ ಮಳಿಗೆ ಮಾಲೀಕರಿಗೆ ಸಹ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ಅಂತ ಹೇಳಿಕೊಂಡು ಆಕೆ ವಂಚಿಸಿದ್ದಳು ಎನ್ನಲಾಗಿದೆ. ನಿನ್ನೆ ನನಗೆ ಮಾಹಿತಿ ಬಂತು ಸ್ಟೇಷನ್ನಿಂದ ಈ ಥರ ವಿಷಯ ಆಗೈತೆ ಅಂತೇಳಿ. ಅದು 100% ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ನಾನು ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನನಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾದಿತ್ತು ಬಿಡಪ್ಪ ಅಂತ ಹೇಳಿದ್ದೀನಿ. ಸೋಮವಾರ ಹೋಗ್ತಿದ್ದೆ, ಫೋನಲ್ಲಿ ಹೇಳಿದ್ದಾರೆ. ಸೋಮವಾರ ಹೋಗ್ತೀನಿ.